ಏನು ಇವತ್ತು ಕಾರ್ಯಕ್ರಮ, ನಾನು ಹುಟ್ಟಿದ ಹಬ್ಬದಂದು ಎಲ್ಲೂ ಹೊರಗಡೆ ಹೋಗದೆ ನನ್ನ ಹುಟ್ಟುಹಬ್ಬನ ನಮ್ಮ ವಾರ್ಡಿನ ಜನತೆ ಸಮ್ಮುಖದಲ್ಲೇ ನನ್ನ ಚೊಚ್ಚಲ ಸಂಸ್ಥೆಯಾದ ಸಹಾಯ ಹಸ್ತ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈಗಾಗಲೇ 18 ವರ್ಷಗಳಿಂದ ನಮ್ಮ ವಾರ್ಡಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರು SSLC ಮತ್ತು PUCಯಲ್ಲಿ 90 ಅದಕ್ಕಿಂತ ಹೆಚ್ಚಿಗೆ ಅಂಕ ಪಡೆದ ಮಕ್ಕಳುಗಳಿಗೆ ಒಂದು ಅವ್ರನ್ನ ಕರೆದು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ಮಾಡಿ ಅವ್ರಿಗೆ ಒಂದು ಸಹಾಯಧನ ನೀಡಿ ಮಾಡುವಂಥ ಕೆಲಸನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದಲ್ಲದೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಮ್ಮ ನಿಶ್ಚಲಾನಂದ ಮಹಾಸ್ವಾಮಿಗಳು ಆಗಮಿಸಿ ಆಶೀರ್ವಚನ ನೀಡಿ, ಅಲ್ಲದೆ ನಮ್ಮ ಜನಸ್ನೇಹಿ ಶಾಸಕರಾಗಿದ್ದಂಥ ಆರ್ ಮಂಜುನಾಥ್ ಅವರು ಮತ್ತು ನಮ್ಮ ಸರಳ ಸಜ್ಜನಿಕೆ ನಾಯಕರಾದಂಥ ಅಂದಾನಪ್ಪನವರು, ಹಾಗಲ್ಲದೆ ಶಿವಣ್ಣನವರು, ನರಸಿಂಹಮೂರ್ತಿಯವರು, ಭೈರಪ್ಪನವರು, ಮತ್ತು ತಿಮ್ಮರಾಜು ಅವರು, ಮಹಿಳಾ ಅಧ್ಯಕ್ಷರಾದಂಥ ಛಾಯಾ ಮೇಡಮ್ ಅವರು, ಎಲ್ಲರೂ ಸುಮಾರು ಸಾವಿರಾರು ಜನ ಬಂದು ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಈ ನನ್ನ ಹೃತ್ಪೂರ್ವಕ ವಂದನೆಗಳು. ಅದಲ್ಲದೆ ನಮ್ಮ ವಾರ್ಡಿನ ಎಲ್ಲ ಜನತೆಯೂ ಇವತ್ತು ಬಂದು ನನಗೆ ಆಶೀರ್ವದಿಸಿ ಹೋಗಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏನಕ್ಕೆ ನಾನು ಪ್ರತಿಭಾ ಪುರಸ್ಕಾರ ಏನಕ್ಕೆ ಅನ್ನಿಸ್ತು ಅಂದ್ರೆ, ನಮ್ಮ ಓದಿನ ಕಾಲದಲ್ಲಿ ನಮಗೆ ಒಂದು ಪೆನ್ನು ಪೆನ್ಸಿಲ್ ತಗೊಳಕೇನೆ ಕಷ್ಟ ಆಗಿರುವಂತ ಕಾಲ. ಅದಲ್ಲದೆ ನಾವು ಹಳ್ಳಿಗಾಡಿಂದ ಬಂದಂತ ಜನ ಬಂದು ನಗರದಲ್ಲಿ ಓದಕ್ಕೆ ಅಂತ ಬಂದು PUC ಮುಗಿಸ್ಕೊಂಡು ಡಿಗ್ರಿ ಓದ್ತಾ ನಮ್ಗೇನು ಅವಾಗೆಲ್ಲ 300 ರೂಪಾಯಿ 400 ರೂಪಾಯಿ ಫೀಸ್ ಇತ್ತು. ನಾನು ಡಿಗ್ರಿ ಮುಗಿಸಾದ್ಮೇಲೆ ಮುಂದಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾನು ಲಾ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳಕ್ ಹೋದ್ರೆ 750 ರೂಪಾಯಿ ದುಡ್ಡು ಕೊಡ್ಬೇಕಾಯ್ತು. ಆದ್ರೆ 750 ರೂಪಾಯಿ ಕಟ್ಟಕ್ಕಾಗದೆ ಅವತ್ತು ನಾವು ಓದಿನ ಅಲ್ಲಿಗೆ ಕುಂಠಿತಗೊಳಿಸ್ತಾ. ಅದೇ ರೀತಿ ನಾನು ಏನು ಅಂತಂದ್ರೆ, ಈ ನಮ್ಮ ವಾರ್ಡಿನ ಜನತೆಗೆ ಎಲ್ಲಾ ಮಕ್ಕಳುಗಳು ಅವತ್ತು ಸುಮಾರು ಇದ್ರು, ಇವತ್ತೆಲ್ಲರೂ ಒಂಥರ 90, 98, 99, 625 ತೆಗೆದಿರುವಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ವಾರ್ಡಲ್ಲಿ ಅವ್ರಿಗೆ ನಮ್ಮಿಂದ ಏನಾದ್ರು ಒಂದು ಸಣ್ಣ ಸಹಾಯ ಮಾಡಬೇಕು ಅಂತ ಇವತ್ತು ನಾನು ಅದನ್ನ ಯೋಚನೆ ಮಾಡಿ ಇವತ್ತು ಅವರೇ ಕೊಟ್ಟಿರೋ ಭಿಕ್ಷೆ ನಮ್ಗೆ. ಯಾಕೆಂದ್ರೆ ನಾನು ಒಬ್ಬ ಕೇಬಲ್ ಆಪರೇಟರ್ಲಿ, ಪ್ರತಿ ಮನೆಯಲ್ಲೂ ಅವರು ನನಗೆ ಪ್ರತಿ ತಿಂಗಳು 200 ಕೊಟ್ರು, 100 ಕೊಟ್ರು, 300 ಕೊಟ್ರು. ಅವ್ರು ಕೊಟ್ಟಿರುವಂತ ದುಡ್ಡಲ್ಲೇನೆ ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಎಲ್ಲ ಬೆಳೆದಿದ್ದೀವಿ. ಅದನ್ನ ನಾನು ಅವ್ರಿಗೆ ವಾಪಸ್ ಏನಾರ ಒಂದು ಸಣ್ಣದಾಗಿ ಸಹಾಯ ಮಾಡ್ಬೇಕಲ್ಲ ಅಂತ ಹೇಳಿ ಅದನ್ನ ವಿದ್ಯಾರ್ಥಿಗಳಿಗೆ ಕೊಡೋಣ, ಶಾಲಾ ಮಕ್ಕಳುಗಳಿಗೆ ಶಾಲಾ ಸಾಮಗ್ರಿಗಳನ್ನ ಕೊಡೋಣ, ಏನೋ ವಯಸ್ಸಾದವ್ರಿಗೆ ಕಂಬಳಿ, ಈ ಚಳಿಗಾಲ ಬರ್ತಾ ಇದೆ, ಕಂಬಳಿ ಕೊಡೋಣ, ಊಟ ಹಾಕೋಣ ಅಂತ ಹೇಳಿ ಒಂದು ಪ್ರತಿ ಹುಟ್ಟುಹಬ್ಬ ದಿವಸ ಇದೊಂದು ಕಾರ್ಯಕ್ರಮ ಇಟ್ಕೊಂಡು ಅದು ಸ್ನೇಹಿತರುಗಳು GBAಗೆ ಹೇಳ್ತಾರೆ. ಏನು ಅಂತ ಅಂದ್ರೆ, ಇದು ಹೆಂಗೆ ಬೆಳೆದು ಬಂತು ಅಂತಂದ್ರೆ, ಫಸ್ಟ್ ನಾವು ಏನೋ ಒಂದು ಸಣ್ಣ ಸಹಾಯ ಮಾಡಕ್ ಹೋಗ್ತೀವಿ ಜನಕ್ಕೆ, ಅದು ಇದು ಪುಸ್ತಕ ಪೆನ್ನು ಪೆನ್ಸಿಲ್ ಮಾಡಕ್ ಹೋದಾಗ ಹಂಗೇನೆ ಜನಗಳು ನಮ್ಮ ಮನೆ ಮುಂದೆ ಲೈಟ್ ಇಲ್ಲ, ನೀರ್ ಬರ್ತಾ ಇಲ್ಲ, ಮೋರಿ ಕಟ್ಕೊಂಡೈತೆ, ರಸ್ತೆ ಸರಿ ಇಲ್ಲ ಅಂತ ಇವೆಲ್ಲ ನಮ್ಮ ಬಳಿಗೆ ಬಂದಾಗ ಅವ್ನು ಏನಾರ ಮಾಡಿ ಏನಾರ ಕೆಲಸ ಮಾಡಿಸ್ಲೇಬೇಕಲ್ಲ ಅಂತ ಹೇಳಿ ಅವಾಗ ನಾವು ನಮ್ಮ ಶಾಸಕರಿಗೆ ಬೆಂಬಲ ಕೊಟ್ಟಿದ್ದೋ. ಈಗ ಅವ್ರು ಏನ್ ಹೇಳ್ತಾರೆ ಅಂತ, ಜನ ನೀವು ಒಂದ್ಸತಿ ಏನಾರ ಒಂದು ನಮ್ಮ ಇದನ್ನ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ಮುಂದಿನ ದಿವಸಗಳಲ್ಲಿ ಈ ಏನೇ ಒಂದು ಸರ್ಕಾರಿ ಕೆಲಸಗಳನ್ನ ಮಾಡಿಸ್ಬೇಕು ಅಂದ್ರೆ ಅಧಿಕಾರ ಇರಬೇಕು ಅಂತ ಒಂದು ಉದ್ದೇಶಕ್ಕೆ ಆಯ್ತು. ನೀವೇನಾರ ಮೆಚ್ಚಿದ್ರೆ ಒಪ್ಪಿದ್ರೆ ಅಂತ ಮುಂದಿನ ದಿವಸ ಚುನಾವಣೆಯಲ್ಲಿ ಏನಾರು ಅವಕಾಶ ಕೊಟ್ರೆ ನಾನು ನಿಮ್ಗೆ ಕೆಲಸ ಮಾಡಕ್ ಸಿದ್ಧ ಅಂತ ಹೇಳಿದ್ದೀನಿ ಅವ್ರಿಗೆ. ಒಟ್ಟು ಇವತ್ತು 138 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಎಲ್ಲರೂ 90 ಅವ್ರ ಮೇಲ್ಪಟ್ಟವ್ರು ಮಾತ್ರ, ಎಲ್ಲ ನಮ್ಮ ವಾರ್ಡಿನ ವಿದ್ಯಾರ್ಥಿಗಳು ಮಾತ್ರ. ರಾಜಗೋಪಾಲ್ ನಗರ ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶ ರಾಜೇಶ್ವರಿ ನಗರ ವಾರ್ಡಿನ ವಿದ್ಯಾರ್ಥಿಗಳು ಮಾತ್ರ. GBA ಈಗ ಸದ್ಯಕ್ಕೆ GBA ಚುನಾವಣೆ ಮುಂದೂಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರುಗಳು ಇದ್ದಾರೆ, ಅವ್ರು ಯಾರೋ ಯೋಚನೆ ಮಾಡಿ ಅವಕಾಶ ಮಾಡಿಕೊಟ್ರೆ ಅದನ್ನು ನೋಡೋಣ. ರುದ್ರೇಗೌಡರಿಗೆ ಪಕ್ಷ ಮುಖ್ಯ ಇಲ್ಲ, ನಮಗೆ ಏನಿದ್ರು ಸೇವೆ ಮುಖ್ಯ. ಯಾವ ಪಕ್ಷದಲ್ಲಿ ಅವಕಾಶ ಕೊಟ್ರು ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ. ನನ್ನ ಆತ್ಮೀಯ ಗೆಳೆಯ ಸನ್ಮಾನ್ಯ ರುದ್ರೇಗೌಡರು, ಅವನು ಕಳೆದ 10 ವರ್ಷದಿಂದ ಅವನು ಇಂಥ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಅದೊಂದೇ ಅಲ್ಲ, ಸಾಕಷ್ಟು ಕಾರ್ಯಕ್ರಮಗಳು ಕಳೆದ 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಬಡವರ ಬಗ್ಗೆ ಅಪಾರವಾದಂತ ಒಂದು ಕಾಳಜಿ ಇಟ್ಕೊಂಡು ಎಲ್ಲರ ಜೊತೆಯಲ್ಲೂ, ಸಣ್ಣ ದೊಡ್ಡವರು ಚಿಕ್ಕವ್ರ ಜೊತೆಯಲ್ಲಿ ಅವ್ರ ಜೊತೆ ಒಂದು ಸ್ನೇಹ, ಒಂದು ಮಿಂಗಲ್ ಆಗಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾನೆ. ಅವನು ಜನ್ಮದಿನ ಪ್ರಯುಕ್ತ ಇಟ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದಾನೆ. ಅವನು
ಮುಂದಿನ ದಿನಗಳಲ್ಲಿ ಭಗವಂತ ಅವನಿಗೆ ಎಲ್ಲಾ ತರ ಅವನಿಗೆ ಇಂಥ ಬಡವರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡ್ರ ಮನುಷ್ಯನಿಗೆ ಒಂದು ಅಧಿಕಾರ ಕೊಟ್ಟು ಭಗವಂತ ಅವನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕ್ಬಿಡ್ರಿ. ನಮ್ಮೆಲ್ಲ ಈ ರಾಜಗೋಪಾಲ್ ನಗರ ವಾರ್ಡ್ನ ಮುಖಂಡರು ರುದ್ರೇಗೌಡರು ಇವತ್ತು ಹುಟ್ಟುಹಬ್ಬ ಅಂಗವಾಗಿ ಸುಮಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಪ್ರತಿ ವರ್ಷ ಇಟ್ಕೊಂಡು ಬಂದಂಗೆ ಈ ವರ್ಷನೂ ಇಟ್ಕೊಂಡು ಮಾಡಿದ್ದಾರೆ. ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ನಾಯಕರ ಅಧ್ಯಕ್ಷತೆಯಲ್ಲಿ ಇವತ್ತೆಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರನ ಮಾಡಿದ್ದಾರೆ. ಅವ್ರಿಗೆ ಇನ್ನು ನೂರಾರು ಕಾಲ ಇಂಥ ವಿದ್ಯಾರ್ಥಿಗಳಿಗೆ ಇಂಥ ಮಾಡೋಂಥ ಶಕ್ತಿ ಕೊಡ್ಲಿ ಅಂತ ಭಗವಂತದಲ್ಲಿ ಕೇಳ್ತೀನಿ. ಸಮಾಜ ಸೇವಕರಾಗಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿಯಾಗಿ ಇವತ್ತು ಬಡವರ ಕಷ್ಟ ಜೊತೆಯಲ್ಲಿ ಇವತ್ತು ನಮ್ಮ ಸ್ನೇಹಿತರಾದ ರುದ್ರೇಗೌಡರು ಒಂದು ಅರ್ಥಪೂರ್ಣವಾದಂತ ಒಂದು ಶುಭ ದಿನವನ್ನ ಇವತ್ತು ಆಚರಿಸ್ಕೊಂತ ಇದ್ರೆ. ಚಾಮುಂಡೇಶ್ವರಿ ತಾಯಿ ಅವರಿಗೆ ಸಕಲ ಸಮೃದ್ಧಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅಂದಣ್ಣನವರ ಹೇಳಿದಾಗ ಅವರ ಆಶೀರ್ವಾದದಿಂದ ಮತ್ತೆ ನಮ್ಮ ಮಂಜಣ್ಣನವರ ಆಶೀರ್ವಾದದಿಂದ ಮುಂದಿನ ಏನು GB ಎಲೆಕ್ಷನ್ ಅಲ್ಲಿ ಅತ್ಯಧಿಕ ಮತಗಳಿಂದ ಜೈ ಗಳಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದ್ರೆ ನಾನು ಈ ಭಾಗದಲ್ಲಿ ಸದಸ್ಯನಾಗಿದ್ದೋ ನಮ್ಮ ಶ್ರೀಮತಿ ಅವರು ನಾವು ಎಲ್ಲ ಒಂದ್ ಕಡೆ ಸ್ವಲ್ಪ ಸ್ಲೋ ಆಗಿದ್ದೀವಿ ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಸ್ನೇಹಿತರಾದಂತ ರುದ್ರೇಗೌಡರು 10 ವರ್ಷದಿಂದ ಸತತವಾಗಿ ಜನರ ಜೊತೆ ಇದ್ದು ಅವರ ಕಷ್ಟ ಸುಖ ಆಗ್ತಾ ಇದ್ರೆ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿನ ಮತ್ತೆ ದುಗ್ಲಮ್ಮನ ನಾನು ಇವತ್ತು ಸಂದರ್ಭ ಕೇಳ್ಕೊಂತೀನಿ. ಒಳ್ಳೇದಾಗಿ. ರುದ್ರೇಗೌಡರ ಜನ್ಮದಿನ ನಾವೆಲ್ಲರೂ ಸೇರಿ ಬಂದು ಅವ್ರಿಗೆ ವಿಶ್ ಮಾಡಿದೀವಿ. ತುಂಬಾ ಒಳ್ಳೆ ಹೃದಯವಂತ ನಮ್ಮ ರುದ್ರೇಗೌಡರು ಜನಸೇವೆಗೆ ಸದಾ ಸಿದ್ಧ ಇದ್ದಾರೆ. ಅವ್ರಿಗೆ ಒಳ್ಳೆ ಅಧಿಕಾರ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡ್ಲಿ. ಪ್ರತಿ ವರ್ಷನೂ ಬರ್ಡೇ ಅವ್ರು ಇದೇ ತರ ಮಾಡ್ಕೊಳ್ಳಿ, ಒಳ್ಳೆ ಅಧಿಕಾರ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ಆತ್ಮೀಯ ಗೆಳೆಯ ರುದ್ರೇಗೌಡರಿಗೆ ಇವತ್ತು ಈಗ ತಾನೇ ಅವರಿಗೆ ಸನ್ಮಾನ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ನೀಡಲಿ. ಅವರು ಸಾಮಾಜಿಕ ಕಳೆ ನೋಡಿದ್ರೆ ಅವರು ಮುಂದಿನ ದಿನದಲ್ಲಿ ಈ ಭಾಗದ ಕಾರ್ಪೊರೇಟರ್ ಆಗೋದು ಗ್ಯಾರಂಟಿ. ಅವರು ಒಂದು ಉನ್ನತವಾದಂಥ ಸ್ಥಾನಕ್ಕೆ ಏರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಭಗವಂತ.